ನಮಸ್ಕಾರ. ಒಂದು ಸನ್ನಿವೇಶ ಯೋಚನೆ ಮಾಡಿ. ಒಬ್ಬ ಅದ್ಭುತ ಸಂಗೀತಗಾರ ಒಂದು ಕಚೇರಿ ಮುಗಿಸ್ತಾನೆ. ಎಲ್ರೂ ಎದ್ದು ನಿಂತು ಚಪ್ಪಾಳೆ ತಟ್ಟೋ ಬದಲು ಒಬ್ಬಾತ ಎದ್ದು ಇದೆಲ್ಲ ಓಕೆ, ಆದ್ರೆ ನೀನು ನಿಜವಾಗ್ಲೂ ಗ್ರೇಟ್ ಅಂತ ಪ್ರೂವ್ ಮಾಡೋಕೆ ಆಕಾಶದಿಂದ ಒಂದು ಮಿಂಚು ಬರುಸು ಅಂದ್ರೆ ಹೇಗಿರುತ್ತೆ? ಹಾ, ಕೇಳೋಕೆ ವಿಚಿತ್ರ ಅನ್ಸುತ್ತೆ. ಹೌದು, ಆದ್ರೆ ಸುಮಾರು 2000 ವರ್ಷಗಳ ಹಿಂದೆ ಯೇಸುವಿಗೆ ಹೆಚ್ಚು ಕಡಿಮೆ ಇಂಥದ್ದೇ ಒಂದು ಪರಿಸ್ಥಿತಿ ಬಂದಿತ್ತು. ಒಂದ್ ಕಡೆ ಯೇಸು ಸಾವಿರಾರು ಜನರಿಗೆ ಅದ್ಭುತಗಳನ್ನ ಮಾಡ್ತಿದ್ದಾರೆ. ಅಂದ್ರೆ ರೋಗವಾಸಿ ಮಾಡುದು, ಹಸಿದವರಿಗೆ ಊಟ ಕೊಡುದು, ಈ ಥರ. ಹೌದು. ಆದ್ರೆ ಇನ್ನೊಂದ್ ಕಡೆ ಅಂದಿನ ಧಾರ್ಮಿಕ ಮುಖಂಡರು ಅಂದ್ರೆ ಫರಿಸಾಯರು ಅವ್ರು ಬಂದು ಇದೆಲ್ಲ ಸಾಲ್ದು, ನೀನು ದೇವ್ರಿಂದ ಬಂದವನು ಅಂತ ಸಾಬೀತು ಮಾಡೋಕೆ ಆಕಾಶದಿಂದ ಒಂದು ಸಂಕೇತ ತೋರ್ಸು ಅಂತ ಕೇಳ್ತಾರೆ. ಇದು ತುಂಬಾ ವಿಚಿತ್ರವಾದ ಬೇಡಿಕೆ, ಯಾಕೆಂದ್ರೆ ಅವರು ಆಗ್ಲೇ ಅದ್ಭುತಗಳನ್ನು ನೋಡ್ತಾ ಇದ್ರು. ಅದೇ, ಯೇಸು ಆಗ್ಲೇ ಮಾಡಿದ್ದು ಸಂಕೇತಗಳಲ್ವಾ? ಹಾಗಾದ್ರೆ ಅವ್ರು ಕೇಳ್ತಿದ್ದ ಆ ವಿಶೇಷ ಸಂಕೇತವಾದ್ರೂ ಎಂಥದ್ದು? ಮತ್ತೆ ಯೇಸು ಯಾಕೆ ಅದನ್ನ ಮಾಡೋಕೆ ನಿರಾಕರಿಸಿದ್ರು? ಈ ವಿಷಯವನ್ನ ಇವತ್ತಿನ ನಮ್ಮ ಚರ್ಚೆಯಲ್ಲಿ ಆಳವಾಗಿ ನೋಡೋಣ. ಖಂಡಿತ. ಇದು ಕೇವಲ ಒಂದು ಹಳೆ ಕಥೆ ಅಲ್ಲ. ಇದು ನಂಬಿಕೆ, ಪುರಾವೆ ಮತ್ತೆ ನಮ್ಮೆಲ್ಲರ ಮನಸ್ಥಿತಿಯ ಬಗ್ಗೆ ಒಂದು ಆಳವಾದ ಮೋಟ ಕೊಡುತ್ತೆ. ಇಲ್ಲಿ ಅದ್ಭುತ ಮತ್ತೆ ಸಂಕೇತ ಅನ್ನೋ ಪದಗಳ ನಡುವಿನ ವ್ಯತ್ಯಾಸ ಅರ್ಥ ಮಾಡ್ಕೊಳ್ಳೋದು ತುಂಬಾ ಮುಖ್ಯ. ಹೌದು. ಫರಿಸಾಯರು ಬಂದಿದ್ದು ಅದ್ಭುತ ನೋಡೋಕಲ್ಲ, ಅವರು ಬಂದಿದ್ದು ಯೇಸುವಿನ ಅಧಿಕಾರವನ್ನೇ ಪ್ರಶ್ನೆ ಮಾಡೋಕೆ. ಮತ್ತೆ ಯೇಸು ಕೊಟ್ಟ ಉತ್ತರ ಯೋನನ ಸಂಕೇತ. ಅದು ಇಡೀ ಕ್ರೈಸ್ತ ಧರ್ಮದ ತಿರುಳನ್ನೇ ಹಿಡಿದಿಟ್ಟಿರೋ ಒಂದು ನಿಗೂಢವಾದ ಮಾತು. ಸರಿ, ಹಾಗಾದ್ರೆ ಆ ಮುಖಾಮುಖಿಯ ದೃಶ್ಯಕ್ಕೆ ಹೋಗೋಣ. ಮಾರ್ಕನ ಶುಭ ಸಂದೇಶದಲ್ಲಿ ಇದರ ಬಗ್ಗೆ ವಿವರ ಇದೆ. ಫರಿಸಾಯರು ಯೇಸುವಿನ ಹತ್ರ ಬರ್ತಾರೆ. ಆದ್ರೆ ಇಲ್ಲಿ ಒಂದು ಪ್ರಶ್ನೆ. ನಮಗೆಲ್ಲ ಫರಿಸಾಯರು ಅಂದ್ರೆ ಯೇಸುವಿನ ವಿರೋಧಿಗಳು ಅಂತ ಗೊತ್ತು. ಆದ್ರೆ ಆ ಕಾಲದಲ್ಲಿ ಅವರು ಯಾರು? ಅವರ ಪ್ರಭಾವ ಎಷ್ಟಿತ್ತು? ಇದು ಒಳ್ಳೆ ಪ್ರಶ್ನೆ. ಆ ಕಾಲದ ಯಹೂದಿ ಸಮಾಜದಲ್ಲಿ ಫರಿಸಾಯರು ಅಂದ್ರೆ ತುಂಬಾ ಪ್ರಭಾವಿ ಧಾರ್ಮಿಕ ಗುಂಪು. ಅವರು ಮೋಶೆಯ ಧರ್ಮಶಾಸ್ತ್ರವನ್ನ ಅಕ್ಷರಶಃ ಪಾಲಿಸೋರು. ಪ್ರತಿಯೊಂದು ಸಣ್ಣ ನಿಯಮದ ಬಗ್ಗೆನೂ ತುಂಬಾ ಕಟ್ಟುನಿಟ್ಟು. ಓ, ಹಾಗಾಗಿ ಜನಸಾಮಾನ್ಯರು ಅವರನ್ನ ತುಂಬಾ ಗೌರವಿಸ್ತಾ ಇದ್ರು. ಖಂಡಿತ. ಅವರನ್ನ ಧರ್ಮದ ರಕ್ಷಕರು, ದೇವರ ನಿಯಮಗಳನ್ನ ತಿಳಿದವರು ಅಂತ ನೋಡ್ತಾ ಇದ್ರು. ಹಾಗಾಗಿ ಯೇಸುವಿನ ಬೋಧನೆಗಳು ಅಂದ್ರೆ ನಿಯಮಕ್ಕಿಂತ ಪ್ರೀತಿ ದೊಡ್ಡದು ಅನ್ನೋ ಮಾತು ಅವರ ಅಧಿಕಾರಕ್ಕೆ ಒಂದು ರೀತಿ ಸವಾಲಾಗಿತ್ತು. ಹಾಗಾಗಿ ಅವರ ಉದ್ದೇಶ ಜ್ಞಾನ ಪಡ್ಕೊಳ್ಳೋದಾಗಿರ್ಲಿಲ್ಲ. ಇಲ್ಲವೇ ಇಲ್ಲ. ಮೂಲಗ್ರಂಥದಲ್ಲಿ ಸ್ಪಷ್ಟವಾಗಿ ಬರೆದಿದೆ, ಅವರು ಬಂದಿದ್ದು ಯೇಸುವನ್ನ ಪರೀಕ್ಷಿಸಲು, ಜನಲ ಮುಂದೆ ಅವರನ್ನ ಅವಮಾನಿಸಿ ಅವರ ಅಧಿಕಾರವನ್ನ ಪ್ರಶ್ನಿಸೋಕೆ. ಓಕೆ, ಹಾಗಾದ್ರೆ ಇದೊಂದು ಅಧಿಕಾರದ ಸಂಘರ್ಷ ಕೂಡ ಆಗಿತ್ತು. ಅವ್ರು ಕೇಳಿದ ದೇವರಿಂದ ಬಂದ ಸಂಕೇತ ಅನ್ನೋದ್ರ ಅರ್ಥವೇನು? ಯೇಸು ಆಗತಾನೆ 4000 ಜನರಿಗೆ ಊಟ ಹಾಕಿದ್ರು. ಅದಕ್ಕಿಂತ ದೊಡ್ಡ ಸಂಕೇತ ಬೇಕಿತ್ತಾ? ಅದೇ ಮುಖ್ಯ ಪ್ರಶ್ನೆ. ಫರಿಸಾಯರ ದೃಷ್ಟಿಯಲ್ಲಿ ಯೇಸು ಮಾಡಿದ ಅದ್ಭುತಗಳು ಭೂಮಿಯ ಮಟ್ಟದಲ್ಲಿದ್ವು. ಯಾರೊಬ್ಬ ಮಾಂತ್ರಿಕ ಕೂಡ ಹೀಗೆ ಮಾಡ್ಬೋದು ಅಂತ ಅವರು ವಾದಿಸ್ಬೋದಿತ್ತು. ಅವ್ರು ಕೇಳ್ತಾ ಇದ್ದಿದ್ದು ಆಕಾಶದಿಂದ ಬರುವ ಸಂಕೇತ. ಅಂದ್ರೆ ಅವರ ಮನಸ್ಸಲ್ಲಿದ್ದಿದ್ದು ಹಳೆಯ ಒಡಂಬಡಿಕೆ ಘಟನೆಗಳು. ಉದಾಹರಣೆಗೆ ಮೋಶೆಯ ಕಾಲದಲ್ಲಿ ಆಕಾಶದಿಂದ ಮನ್ನಾ ಅನ್ನೋ ಆಹಾರ ಬಂದಿದ್ದು, ಅಥವಾ ಪ್ರವಾದಿ ಏಲಿಯ ಪ್ರಾರ್ಥನೆ ಮಾಡಿದಾಗ ಆಕಾಶದಿಂದ ಬೆಂಕಿ ಇಳಿದು ಬಂದಿದ್ದು. ಓ, ಅಂದ್ರೆ ಮನುಷ್ಯನ ಕೈವಾಡಕ್ಕೆ ಸಂಪೂರ್ಣವಾಗಿ ಮೀರಿದ ಒಂದು ಘಟನೆ ಬೇಕಿತ್ತು ಅವರಿಗೆ. ಹೌದು. ಅವರ ತರ್ಕವನ್ನೇ ಮೌನವಾಗಿಸುವ, ಪ್ರಶ್ನಾತೀತವಾಗಿ ದೈವಿಕ ಅಧಿಕಾರವನ್ನ ಸಾಬೀತುಪಡಿಸೋ ಒಂದು ಪ್ರದರ್ಶನ ಬೇಕಿತ್ತು. ಇದಕ್ಕೆ ಯೇಸುವಿನ ಪ್ರತಿಕ್ರಿಯೆ ನನ್ಗೆ ತುಂಬಾ ಆಶ್ಚರ್ಯ ತರುತ್ತೆ. ಮನಸ್ಸಿನಲ್ಲೇ ನೊಂದುಕೊಂಡು ನಿಟ್ಟುಸಿರಿಟ್ರು ಅಂತ ಬರೆದಿದೆ. ಇದು ಕೋಪನಾ, ಬೇಸರಾನ? ಇದು ಕೇವಲ ಕೋಪ ಅಥವಾ ಹತಾಶೆ ಅಲ್ಲ. ಮೂಲ ಭಾಷೆಯಲ್ಲಿ ಬಳಸಿದ ಪದಕ್ಕೆ ಇನ್ನೂ ಆಳವಾದ ಅರ್ಥ ಇದೆ. ಅದೊಂದು ಆಧ್ಯಾತ್ಮಿಕ ನೋವು. ಆಧ್ಯಾತ್ಮಿಕ ನೋವು? ಹೌದು. ಇಷ್ಟೆಲ್ಲ ಅದ್ಭುತಗಳನ್ನ ಕಣ್ಣಾರೆ ಕಂಡ ಮೇಲೂ ಇವರ ಹೃದಯ ಎಷ್ಟು ಕಠಿಣವಾಗಿದೆ ಅಂತ ನೋಡಿ ಉಂಟಾದ ಒಂದು ವಿಷಾದ. ಅವರ ನಂಬಿಕೆಯಿಲ್ಲದ ಸ್ವಭಾವನ್ನ ಕಂಡು ಬಂದ ನೋವುದು. ಇದನ್ನ ನಾವು ಇವತ್ತಿನ ಸೈಕಾಲಜಿ ದೃಷ್ಟಿಯಿಂದಲೂ ನೋಡಬಹುದು ಅಲ್ವಾ? ಖಂಡಿತ. ಇದನ್ನ ದೃಢೀಕರಣ ಪಕ್ಷಪಾತ ಅಂದ್ರೆ ಕನ್ಫರ್ಮೇಷನ್ ಬಾಯಸ್ ಅಂತ ಕರೀತಾರೆ. ಫರಿಸಾಯರು ಸತ್ಯವನ್ನ ಹುಡುಕ್ತಾ ಇರಲಿಲ್ಲ. ಅವರು ತಮ್ಮ ಅಪನಂಬಿಕೆಯನ್ನ ಸಮರ್ಥಿಸಿಕೊಳ್ಳೋಕೆ ಪುರಾವೆ ಹುಡುಕ್ತಾ ಇದ್ರು. ಅಂದ್ರೆ ಯೇಸು ಸುಳ್ಳುಗಾರ ಅಂತ ಅವರು ಮೊದಲೇ ನಿರ್ಧರಿಸ್ಬಿಟ್ಟಿದ್ರು. ಅದೇ. ಈಗ ಆ ನಿರ್ಧಾರವನ್ನ ಸಾಬೀತುಪಡಿಸೋಕೆ ಯೇಸುವಿನಿಂದಲೇ ಒಂದು ಸಂಕೇತ ಕೇಳ್ತಾ ಇದ್ರು. ಯೇಸು ಆ ಮಾನಸಿಕ ಆಟದಲ್ಲಿ ಭಾಗವಹಿಸೋಕೆ ನಿರಾಕರಿಸಿದ್ರು. ಇದು ಅದ್ಭುತವಾದ ಒಳನೋಟ. ಹಾಗಾಗಿ ಈ ಪೀಳಿಗೆಗೆ ಅಂಥ ಯಾಮ ಸಂಕೇತವನ್ನು ಕೊಡಲಾಗದು ಅಂತ ಖಡಾಖಂಡಿತವಾಗಿ ಹೇಳಿ ಅವ್ರನ್ನ ಬಿಟ್ಟು ದೋಣಿ ಹತ್ತಿ ಹೋಗ್ತಾರೆ. ಅವರ ಈ ನಿರ್ಗಮನ ಕೇವಲ ಒಂದು ಪ್ರಯಾಣದಂತೆ ಕಾಣಲ್ಲ, ಅದೊಂದು ದೊಡ್ಡ ಹೇಳಿಕೆಯಂತೆ ಕಾಣಿಸುತ್ತೆ. ಹೌದು, ಅವರ ನಿರ್ಗಮನವೇ ಒಂದು ಸಾಂಕೇತಿಕ ಕ್ರಿಯೆ.
ಯಾರು ಸತ್ಯಕ್ಕೆ ಕಿವಿಕೊಡೋಕೆ ಸಿದ್ಧರಿಲ್ಲವೋ, ಯಾರು ತಮ್ಮದೇ ತರ್ಕದ ಚೌಕಟ್ಟಿನಲ್ಲಿ ದೇವರನ್ನ ಬಂಧಿಸೋಕೆ ಪ್ರಯತ್ನಿಸ್ತಾರೋ ಅವರಿಂದ ದೈವಿಕ ಜ್ಞಾನ ತಾನಾಗಿಯೇ ದೂರವಾಗುತ್ತೆ ಅನ್ನೋ ಸೂಚನೆಯದು. ಅಂದ್ರೆ ತರ್ಕ ದೇವರನ್ನ ಅರ್ಥ ಮಾಡ್ಕೊಳ್ಳೋಕೆ ಒಂದು ದಾರಿ ಆಡ್ಬೇಕು, ಅಳತೆಗೋಲು ಆಗಬಾರ್ದು. ಖಂಡಿತ ಯೇಸುವಲ್ಲಿ ನಿಂತು ವಾದ ಮಾಡಬಹುದಿತ್ತು, ಆದರೆ ಅವರು ಮಾಡಲಿಲ್ಲ. ಕೆಲವೊಮ್ಮೆ ಮೌನ ಮತ್ತು ನಿರ್ಗಮನವೇ ಅತ್ಯಂತ ಶಕ್ತಿಯುತವಾದ ಉತ್ತರವಾಗಿರುತ್ತೆ. ಈ ಘಟನೆ ಇವತ್ತಿನ ಕಾಲಕ್ಕೂ ತುಂಬಾ ಪ್ರಸ್ತುತ ಅನ್ಸುತ್ತೆ. ನಾವು ಮಾಹಿತಿ ಯುಗದಲ್ಲಿ ಬದುಕ್ತಿದ್ದೇವೆ. ಎಲ್ಲದಕ್ಕೂ ನಮ್ಗೆ ಡೇಟಾ, ಪುರಾವೆ ಬೇಕು. ಹೌದು. ದೇವರು ನನಗೊಂದು ಪವಾಡ ಮಾಡಿದ್ರೆ ನಂಬ್ತೀನಿ, ಅಥವಾ ನನ್ನ ಈ ಕಷ್ಟ ಪರಿಹಾರ ಆದ್ರೆ ನಾನ್ ಭಕ್ತನಾಗ್ತೀನಿ ಅನ್ನೋ ಮನಸ್ಥಿತಿ ತುಂಬಾ ಸಾಮಾನ್ಯ. ಈ ಹಳೆ ಘಟನೆ ಅದಕ್ಕೇನ್ ಹೇಳುತ್ತೆ? ಮೂಲಗಳಲ್ಲಿನ ಅನ್ವಯ ಇದನ್ನೇ ಒತ್ತಿ ಹೇಳೋದು. ನಿಜವಾದ ನಂಬಿಕೆ ದೇವರಿಗೆ ಷರತ್ತಾಕಲ್ಲ. ನೀನು ಹೀಗ್ ಮಾಡಿದ್ರೆ ನಾನ್ ಹಾಗ್ ಮಾಡ್ತೀನಿ ಅನ್ನೋದು ವ್ಯಾಪಾರ, ನಂಬಿಕೆಯಲ್ಲ. ನಂಬಿಕೆ ಅಂದ್ರೆ ದೇವರ ವಾಕ್ಯದಲ್ಲಿ, ದೈನಂದಿನ ಜೀವನದ ಸಣ್ಣಪುಟ್ಟ ಆಶೀರ್ವಾದಗಳಲ್ಲಿ ದೇವರ ಇರುವಿಕೆಯನ್ನು ಕಾಣೋದು. ಫರಿಸಾಯರ ಪ್ರವೃತ್ತಿ ಹೇಗಿತ್ತಂದ್ರೆ, ದೇವರು ಮಾಡಿದ 100 ಉಪಕಾರಗಳನ್ನು ಮರೆತು ಒಂದು ಕಷ್ಟ ಬಂದಾಗ ಹೊಸ ಪವಾಡಕ್ಕಾಗಿ ಗೊಣಗೋದು. ಈ ಘಟನೆ ಆ ಮನೋಭಾವದ ವಿರುದ್ಧ ಒಂದು ಎಚ್ಚರಿಕೆ ಇದ್ದ ಹಾಗೆ. ಖಂಡಿತ. ಕಷ್ಟದ ಸಮಯದಲ್ಲಿ ಹಿಂದಿನ ಆಶೀರ್ವಾದಗಳನ್ನ ನೆನೆದು ಕೃತಜ್ಞತೆಯಿಂದ ಇರೋದು ಕೂಡ ನಂಬಿಕೆಯ ಒಂದು ಪ್ರಬುದ್ಧ ಲಕ್ಷಣ. ಸರಿ, ಇಲ್ಲಿವರೆಗಿನ ಚರ್ಚೆ ತುಂಬಾ ಸ್ಪಷ್ಟವಾಗಿದೆ. ಆದ್ರೆ ಇಲ್ಲಿಂದ ಕಥೆ ಒಂದು ಅನಿರೀಕ್ಷಿತ ತಿರುವು ಪಡ್ಕೊಳ್ಳುತ್ತೆ. ಹೌದು. ಮಾರ್ಕನ ಶುಭ ಸಂದೇಶದಲ್ಲಿ ಯೇಸು ಯಾವ ಸಂಕೇತಾನೂ ಕೊಡಲ್ಲ ಅಂತ ಹೇಳಿ ಮಾತು ಮುಗಿಸ್ತಾರೆ. ಆದ್ರೆ ಮತ್ತಾಯ ಮತ್ತು ಲೂಕನ ಶುಭ ಸಂದೇಶಗಳಲ್ಲಿ ಇದೇ ಘಟನೆಯನ್ನ ವಿವರಿಸುವಾಗ ಯೇಸು ಒಂದು ವಿನಾಯಿತಿ ಕೊಡ್ತಾರೆ. ಓ, ಅದೇ ಯೋನನ ಸಂಕೇತ. ಅದೇ ಏನಿದು? ಮೊದಲು ಯೋನ ಯಾರು, ಅವನ ಕಥೆ ಏನು ಅಂತ ಸ್ವಲ್ಪ ವಿವರಿಸ್ತೀರಾ? ಖಂಡಿತ. ಯೋನನ ಕಥೆ ಹಳೆಯ ಒಡಂಬಡಿಕೆಯ ಅತ್ಯಂತ ನಾಟಕೀಯ ಕಥೆಗಳಲ್ಲಿ ಒಂದು. ಯೋನ ಒಬ್ಬ ಇಸ್ರೇಲಿ ಪ್ರವಾದಿ. ದೇವ್ರವನಿಗೆ, ನೀನು ನೆನೆವೆ ಅನ್ನೋ ಪಟ್ಟಣಕ್ಕೆ ಹೋಗಿ ಅಲ್ಲಿನ ಜನರಿಗೆ ಎಚ್ಚರಿಕೆ ಕೊಡು ಅಂತ ಹೇಳ್ತಾರೆ. ನಿನೆವೆ ಅಂದ್ರೆ ಇಸ್ರೇಲರ ಶತ್ರುದೇಶದ ರಾಜಧಾನಿ ಅಲ್ವಾ? ಹೌದು. ಹಾಗಾಗಿ ಯೋನನಿಗೆ ಅಲ್ಲಿಗೆ ಹೋಗೋಕಿಷ್ಟ ಇರಲ್ಲ. ಅವನು ದೇವರ ಆಜ್ಞೆಯನ್ನ ಮೀರಿ ಬೇರೆ ದಿಕ್ಕಿಗೆ ಹೋಗೋ ಹಡಗು ಹತ್ತಿ ಓಡೋಗ್ತಾನೆ. ದೇವರ ಪ್ರವಾದಿಯೇ ದೇವರಿಂದ ಓಡ್ಹೋಗ್ತಾನ? ಹೌದು. ಅದೇ ಈ ಕಥೆಯ ವಿಶೇಷತೆ. ಆಗ ಸಮುದ್ರದಲ್ಲಿ ದೊಡ್ಡ ಬಿರುಗಾಳಿ ಶುರುವಾಗುತ್ತೆ. ತನ್ನಿನ್ನಲೇ ಈ ಅನಾಹುತ ಅಂತ ತಿಳಿದ ಯೋನ, ನನ್ನನ್ನು ಸಮುದ್ರಕ್ಕೆ ಎಸೆಯಿರಿ ಅಂತ ಹೇಳ್ತಾನೆ. ಆಮೇಲೆ ನಾವಿಕರು ಹಾಗೆ ಮಾಡಿದಾಗ ಒಂದು ದೊಡ್ಡ ಮೀನು ಬಂದು ಅವನನ್ನು ನುಂಗಿಬಿಡುತ್ತೆ. ಅವನು 3 ಹಗಲು ಮತ್ತು 3 ರಾತ್ರಿ ಆ ಮೀನಿನ ಹೊಟ್ಟೆಯಲ್ಲಿದ್ದು ದೇವರನ್ನ ಪ್ರಾರ್ಥಿಸ್ತಾನೆ. 3 ದಿನ? ಹೌದು. ನಂತರ ಆ ಮೀನು ಅವನನ್ನ ದಡದ ಮೇಲೆ ಕಕ್ಕಿಬಿಡುತ್ತೆ. ಈ ಅನುಭವದ ನಂತರ ಯೋನ ದೇವರ ಮಾತನ್ನ ಕೇಳಿ ನಿನೆವೆಗೆ ಹೋಗಿ ಸಂದೇಶ ಸಾರ್ತಾನೆ. ಅದ್ಭುತವಾದ ಕಥೆ. ಹಾಗಾದ್ರೆ ಯೇಸು ಈ ಹಳೆಯ ಸ್ವಲ್ಪ ವಿಚಿತ್ರವಾದ ಕಥೆಯನ್ನ ತಮ್ಗೆ ಹೇಗೆ ಹೋಲಿಸ್ಕೊಳ್ತಾರೆ? ಇಲ್ಲಿದೆ ಆ ದೈವಿಕ ರಹಸ್ಯದ ತಿರುಳು. ಮತ್ತಾಯನ ಶುಭ ಸಂದೇಶದಲ್ಲಿ ಯೇಸು ಹೀಗೆ ವಿವರಿಸುತ್ತಾರೆ. ಯೋನನು ಹೇಗೆ ಆ ದೊಡ್ಡ ಮೀನಿನ ಹೊಟ್ಟೆಯಲ್ಲಿ 3 ದಿನಗಳ ಕಾಲ ಇದ್ದನೋ, ಹಾಗೆಯೇ ನರಪುತ್ರನು ಭೂಮಿಯ ಗರ್ಭದಲ್ಲಿ 3 ಹಗಲು ಮತ್ತು 3 ರಾತ್ರಿ ಇರುವನು. ಇದು ತುಂಬಾ ನೇರವಾದ ಹೋಲಿಕೆ. ಅಂದ್ರೆ ಅವರು ತಮ್ಮ ಮರಣ ಮತ್ತು ಪುನರುತ್ಥಾನವನ್ನೇ ಅಂತಿಮ ಸಂಕೇತವಾಗಿ ಹೇಳ್ತಿದ್ದಾರೆ. ಖಂಡಿತ. ಅತ್ಯಂತ ಸ್ಪಷ್ಟವಾಗಿ ಸೂಚಿಸ್ತಿದ್ದಾರೆ. ಒಂದು ನಿಮಿಷ. ಇಲ್ಲಿ ನರಪುತ್ರನು ಅನ್ನೋ ಪದ ಬಳಸಲಾಗಿದೆ. ಯೇಸು ತಮ್ಮನ್ನ ಪದೇ ಪದೇ ಇದೇ ಹೆಸರಿಂದ ಕರೆಸ್ಕೊಳ್ತಾರೆ. ಯಾಕೆ? ಒಳ್ಳೆ ಪ್ರಶ್ನೆ. ನರಪುತ್ರನು ಅನ್ನೋದು ಒಂದು ಸಂಕೀರ್ಣವಾದ ಪದ. ಒಂದೆಡೆ ಅದು ಮನುಷ್ಯ ಅನ್ನೋ ಸರಳ ಅರ್ಥ ಕೊಡುತ್ತೆ, ಯೇಸುವಿನ ಮಾನವೀಯತೆಯನ್ನ ತೋರಿಸುತ್ತೆ. ಇನ್ನೊಂದೆಡೆ ಯಹೂದಿಗಳ ಹಳೆ ಗ್ರಂಥದಲ್ಲಿ ನರಪುತ್ರನ ಹಾಗೆ ಕಾಣುವ ಒಬ್ಬ ದೈವಿಕ ವ್ಯಕ್ತಿ ದೇವರ ಬಳಿಯಿಂದ ಅಧಿಕಾರ, ಮಹಿಮೆ ಎಲ್ಲವನ್ನೂ ಪಡ್ಕೊಳ್ಳೋ ಉಲ್ಲೇಖ ಇದೆ. ಹಾಗಾಗಿ ಯೇಸು ಈ ಪದ ಬಳಸಿದಾಗ ಅವರು ಏಕಕಾಲದಲ್ಲಿ ತಮ್ಮ ಮಾನವೀಯತೆ ಮತ್ತು ದೈವಿಕ ಅಧಿಕಾರ ಎರಡನ್ನೂ ಸೂಚಿಸ್ತಾ ಇದ್ರು. ಓಕೆ, ಪುನರುತ್ಥಾನದ ಹೋಲಿಕೆಗೆ ಬರೋಣ. ಫರಿಸಾಯರು ಕೇಳಿದ್ದು ಒಂದು ಪವರ್ ಶೋ, ಆಕಾಶದಿಂದ ಬೆಂಕಿ ಬರೋ ಥರ. ಹೌದು, ಒಂದು ವಿಜಯದ ಸಂಕೇತ. ಆದ್ರೆ ಯೇಸು ಅವರಿಗೆ ಕೊಟ್ಟಿದ್ದು ಸೋಲು, ಅವಮಾನ ಮತ್ತು ಸಾವಿನ ಹಾಗೆ ಕಾಣುವೊಂದು ಸಂಕೇತ. ಇದು ವಿಚಿತ್ರ ಅಲ್ವಾ? ಖಂಡಿತ. ಆದ್ರೆ ಇದೇ ಕ್ರೈಸ್ತ ಧರ್ಮದ ತಿರುಳು. ಆ ವ್ಯತಿರಿಕ್ತತೆಯಲ್ಲೇ ಅದರ ಸೌಂದರ್ಯ ಇರೋದು. ಅವರು ಬಯಸಿದ್ದು ಕಣ್ಣಿಗೆ ಕಾಣೋ ಅಧಿಕಾರದ ಪ್ರದರ್ಶನ. ಯೇಸು ನೀಡಿದ್ದು ಮರಣದ ಸಂಕೇತ. ಆದ್ರೆ ಆ ಮರಣವೇ ಪಾಪ ಮತ್ತು ಸಾವಿನ ಮೇಲೆ ವಿಜಯ ಸಾಧಿಸೋ ಅಂತಿಮ ಸಂಕೇತ ಆಯಿತು. ಪುನರುತ್ಥಾನವೇ ಅವರು ಹುಡುಕುತ್ತಿದ್ದ ಪ್ರಶ್ನಾತೀತ ಸಾಕ್ಷಿ. ಅದೇ,
ಅವರ ತರ್ಕಕ್ಕೆ ನಿಲುಕದ ಸಂಕೇತ. ಫರಿಸಾಯರು ಆಕಾಶದ ಕಡೆ ನೋಡ್ತಾ ಇದ್ರು, ಆದ್ರೆ ನಿಜವಾದ ಸಂಕೇತ ಬರಲಿದ್ದುದು ಭೂಮಿಯ ಗರ್ಭದಿಂದ, ಅಂದ್ರೆ ಸಮಾಧಿಯಿಂದ. ಆದ್ರೆ ಯೇಸು ಯೋನನ ಸಂಕೇತದ ಬಗ್ಗೆ ಹೇಳೋದನ್ನ ಅಲ್ಲಿಗೆ ನಿಲ್ಸಲ್ಲ. ನಿನೇವೆಯ ಜನರ ಬಗ್ಗೆನೂ ಮಾತಾಡ್ತಾರೆ. ಅದಕ್ಕೂ ಇದಕ್ಕೂ ಏನು ಸಂಬಂಧ? ಹೌದು, ಇದು ಯೋನನ ಸಂಕೇತದ ಎರಡನೇ ಆಯಾಮ. ಯೇಸು ಮುಂದುವರಿಸಿ ಹೇಳ್ತಾರೆ, ನ್ಯಾಯ ತೀರ್ಪಿನ ದಿನದಲ್ಲಿ ನಿನೇವೆಯ ಜನರು ಈ ಪೀಳಿಗೆಯ ವಿರುದ್ಧ ನಿಂತು ಇವರನ್ನು ದೋಷಿಗಳೆಂದು ನಿರ್ಣಯಿಸುವರು. ಯಾಕೆ? ಏಕಂದ್ರೆ ಅವರು ಯೋನಾನ ಬೋಧನೆಯನ್ನು ಕೇಳಿ ಪಶ್ಚಾತ್ತಾಪ ಪಟ್ರು. ಆದ್ರೆ ಇಗೋ, ಇಲ್ಲಿ ಯೋನನಿಗಿಂತಲೂ ಶ್ರೇಷ್ಠನಾದವನು ಇದ್ದಾನೆ. ಇದರ ಹಿಂದಿನ ವ್ಯಂಗ್ಯವನ್ನ ಗಮನಿಸು. ಏನು? ಯೋನ ಒಬ್ಬ ಇಷ್ಟವಿಲ್ಲದ, ದೇವ್ರಿಂದ ಓಡಿಹೋದ ಪ್ರವಾದಿ. ಅವನ ಮಾತನ್ನ ಕೇಳಿ ಅನ್ಯ ಜನಾಂಗದ ನಿನೇವೆಯ ಜನರು ರಾಜನಿಂದ ಹಿಡಿದು ಪ್ರತಿಯೊಬ್ಬರೂ ಪಶ್ಚಾತ್ತಾಪ ಪಡ್ತಾರೆ. ಹೌದು, ಇದು ಆಶ್ಚರ್ಯಕರ. ಆದ್ರೆ ಯೇಸು ಹೇಳ್ತಿರೋದು, ಒಬ್ಬ ಸಾಮಾನ್ಯ ಪ್ರವಾದಿಯ ಮಾತಿಗೆ ಅನ್ಯರು ಜೀವನ ಬದಲಾಯಿಸ್ಕೊಂಡ್ರು. ಆದ್ರೆ ಇಲ್ಲಿ ಯೋನನಿಗಿಂತಲೂ ಶ್ರೇಷ್ಠನಾದವನು, ಅಂದ್ರೆ ಸಾಕ್ಷಾತ್ ದೇವರೇ ನಿಮ್ಮ ಮಧ್ಯೆ ಇದ್ರೂ ನೀವು ಪಶ್ಚಾತ್ತಾಪ ಪಡ್ತಿಲ್ಲ. ಬದಲಾಗಿ ಇನ್ನೂ ಸಂಕೇತ ಕೇಳ್ತಿದ್ದೀರಿ. ಓ, ಈ ಮೂಲಕ ಯೇಸು ತಮ್ಮ ದೈವತ್ವವನ್ನೇ ಎತ್ತಿ ತೋರಿಸ್ತಿದ್ದಾರಾ? ಹೌದು. ಮತ್ತು ಸಂಕೇತದ ನಿಜವಾದ ಉದ್ದೇಶ ಕೇವಲ ನೋಡಿ ಬೆರಗಾಗೋದಲ್ಲ, ಬದಲಾಗಿ ಹೃದಯ ಪರಿವರ್ತನ ಹೊಂದುವುದು ಅಂತ ಸ್ಪಷ್ಟಪಡಿಸ್ತಾರೆ. ಫರಿಸಾಯರಿಗೆ ಬೇಕಾಗಿದ್ದು ಪುರಾವೆ, ಆದರೆ ದೇವರಿಗೆ ಬೇಕಾಗಿದ್ದು ಪಶ್ಚಾತ್ತಾಪ. ಹಾಗಾದ್ರೆ ನಾವು ಒಂದು ಸರಳವಾದ ಪವಾಡದ ಬೇಡಿಕೆಯಿಂದ ಶುರು ಮಾಡಿ ಕ್ರೈಸ್ತ ಧರ್ಮದ ಕೇಂದ್ರ ರಹಸ್ಯ ಅಂದ್ರೆ ಮರಣ ಮತ್ತು ಪುನರುತ್ಥಾನದ ಹತ್ತಿರ ಬಂದು ನಿಂತಿದ್ದೇವೆ. ಇಡೀ ಚರ್ಚೆಯನ್ನ ಒಟ್ಟುಗೂಡಿಸೋದಾದ್ರೆ ಈ ಘಟನೆಯಿಂದ ಕಲಿಬೇಕಾದ ಮುಖ್ಯ ಪಾಠ ಏನು? ಮುಖ್ಯ ಪಾಠ ಅಂದ್ರೆ ನಂಬಿಕೆ ಅನ್ನೋದು ನಿರಂತರವಾಗಿ ಪುರಾವೆಗಳನ್ನ ಕೇಳ್ತಾ ಕೂರೋದಲ್ಲ, ಬದಲಾಗಿ ಈಗಾಗಲೇ ಕೊಟ್ಟಿರುವ ಸಂಕೇತಗಳನ್ನ, ವಿಶೇಷವಾಗಿ ಯೇಸುವೆ ಆದ ಅಂತಿಮ ಸಂಕೇತವನ್ನ ಗುರುತಿಸಿ ಅದಕ್ಕೆ ಸ್ಪಂದಿಸೋದು. ಹೌದು. ಮತ್ತು ಆ ಸಂಕೇತ ಕೇವಲ ಒಂದು ಐತಿಹಾಸಿಕ ಘಟನೆಯಾಗಿ ಉಳಿಬಾರದು. ಅದರ ಇಂದಿನ ಮಹತ್ವವನ್ನ ಮೂಲಗರು ಒತ್ತಿ ಹೇಳುತ್ತವೆ. ಅಂದ್ರೆ ಮೊದಲನೆಯದಾಗಿ ಕಣ್ಣಿಗೆ ಕಾಣದನ್ನ ನಂಬೋ ಧೈರ್ಯ, ಎರಡನೆಯದಾಗಿ ದೇವರ ಯೋಜನೆ ನಮ್ಗೆ ಸೋಲಿನಂತೆ ಕಂಡ್ರೂ ಕೊನೆಗೆ ಜಯ ತರುತ್ತೆ ಅನ್ನೋ ಭರವಸೆ, ಮತ್ತು ಮೂರನೆಯದಾಗಿ ಮತ್ತು ಅತ್ಯಂತ ಮುಖ್ಯವಾಗಿ ಈ ಮಹಾನ್ ಸಂಕೇತಕ್ಕೆ ನಮ್ಮ ಪ್ರತಿಕ್ರಿಯೆ ಕೇವಲ ಬೌದ್ಧಿಕ ಒಪ್ಪಿಗೆಯಲ್ಲ, ಬದಲಾಗಿ ನಿನವೆಯ ಜನರಂತೆ ನಮ್ಮ ಜೀವನದಲ್ಲಿ ಪರಿವರ್ತನೆ ತಂದುಕೊಳ್ಳೋದು. ಅದ್ಭುತಗಳು ನಂಬಿಕೆಯನ್ನ ಸೃಷ್ಟಿಸಲಾರವೋ, ಆದ್ರೆ ನಂಬಿಕೆಯು ದೇವರ ಮಹಿಮೆಯನ್ನ ಪ್ರಕಟಿಸುತ್ತೆ ಅಂತ ನಮ್ಮ ಮೂಲಗಳು ಹೇಳ್ತವೆ. ಇದು ಇವತ್ತಿನ ಚರ್ಚೆಯ ಸಾರಾಂಶದಂತಿದೆ. ಹೌದು. ನೀಡಲಾದ ಆ ಅಂತಿಮ ಯೋನಾನ ಸಂಕೇತದಲ್ಲಿ ದೈವತ್ವವನ್ನು ಕಾಣುವ ನಂಬಿಕೆಯನ್ನು ಬೆಳೆಸಿಕೊಳ್ಳುವುದು ಹೇಗೆ? ಇದು ನಾವೆಲ್ಲರೂ ಆಲೋಚಿಸಬೇಕಾದ ವಿಷಯ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.